ನಮ್ಮ ಕರುಳು ವೈವಿಧ್ಯಮಯ ಸೂಕ್ಷ್ಮಾಣುಗಳ ತಿಪ್ಪೆ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಗಟ್ ಫೀಲಿಂಗು, ಸಿಕ್ಸ್ ಸೆನ್ಸು, ಹಂಚು ಇದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ತೀರ. ಈಗ ಉದಾಹರಣೆಗೆ ಭಾಷಣ ಮಾಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಹೋದರೆ ಹೊಟ್ಟೆ ತೊಳಸುತ್ತೆ, ವಾಂತಿ ಆದಂಗೆ ಅನಿಸುತ್ತೆ. ಇಲ್ಲ ಏನೋ ಒಂದು ದುಃಖದ ನ್ಯೂಸ್ ಕೇಳಿದಾಗ ಹೊಟ್ಟೆಯಲ್ಲಿ ತಳಮಳ ಉಂಟಾಗತ್ತೆ. ಇಲ್ಲ ಚೆನ್ನಾಗಿರೋ ಹುಡುಗಿನ ನೋಡಿದಾಗ ಹೊಟ್ಟೆಯಲ್ಲಿ ಚಿಟ್ಟ ಹಾರಾಡುತ್ತೆ. ಅರೆ, ನಮ್ಮ ಮನಸ್ಸಲ್ಲಿ ನಡೆಯೋ ಫೀಲಿಂಗಿಗೂ ಈ ಹೊಟ್ಟೆಗೂ ಏನು ಸಂಬಂಧ? ನಾವಿವತ್ತು ಪರಿಚಯ ಮಾಡ್ತಾ ಇರೋ ಪುಸ್ತಕನೂ ಇದ್ರ ಬಗ್ಗೆನೇ ಹೇಳುತ್ತೆ. ಯಾವಾಗಲೂ ಹಿಸ್ಟ್ರಿ ಬೆನ್ನು ಬಿದ್ದು ಒಂದು ಸಖತ್ತಾಗಿರೋ ಪುಸ್ತಕ ಬರಿತಾ ಇದ್ದ ನಮ್ಮ ಲೇಖಕರು ಈ ಸತಿ ಒಂದು ಸೈಂಟಿಫಿಕ್ ಟಾಪಿಕ್ನ ಹಿಡ್ಕೊಂಡಿದ್ದಾರೆ. ಹಾಗಂತ ಈ ಪುಸ್ತಕ ಏನೋ ಬೋರ್ ಅಂತ ಹೇಳೋ ಆಗಿಲ್ಲ, ಇದು ಕೂಡ ಸಖತ್ತು ಎಕ್ಸೈಟಿಂಗ್ ಆಗಿದೆ. ಇತಿಹಾಸ ಆಗಲಿ ವಿಜ್ಞಾನ ಆಗಲಿ ಅವ್ರು ಬರೆಯೋ ಪುಸ್ತಕ ಒಂದು ಸೂಪರ್ ಆಗಿರೋ ಥ್ರಿಲ್ಲರ್ ಆಗಿರುತ್ತೆ ಅನ್ನೋದಕ್ಕೆ ಇವತ್ತು ನಾವು ಓದಿದ ವಿಭಾಗದಲ್ಲಿ ಪರಿಚಯ ಮಾಡ್ಕೋತಾ ಇರೋ ಪುಸ್ತಕನೇ ಸಾಕ್ಷಿ. ಪುಸ್ತಕದ ಹೆಸರು ಹೊಕ್ಕಳ ಮೆದುಳು. ಲೇಖಕರು ಡಾಕ್ಟರ್ KN ಗಣೇಶಯ್ಯ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 104, ಬೆಲೆ 150 ರೂಪಾಯಿಗಳು. ಜಾನ್ರ ಕಥಾಂಬರಿ. ಏನಿದು ಕಥಾಂಬರಿ ಅಂತ ಹೇಳಿದ್ವಿ? ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಅಂದ್ಕೊಂಡ್ರಾ? ಇಲ್ಲ, ಲೇಖಕರು ಮುನ್ನುಡಿಯಲ್ಲಿ ಹೇಳೋ ಹಾಗೆ ಇದು ಕಥೆಯಷ್ಟು ಸಣ್ಣದಿಲ್ಲ, ಆದರೆ ಕಾದಂಬರಿಯಷ್ಟು ದೊಡ್ಡದಿಲ್ಲ. ಅದಕ್ಕೆ ಕಥಾಂಬರಿ ಅನ್ನೋ ಒಂದು ಹೊಸ ಪದನೇ ಇಲ್ಲಿ ಹುಟ್ಟಾಕಿದ್ದಾರೆ. ಸಖತ್ ಮತ್ತು ಚೊಂಬು ಪದಗಳ ರೀತಿಯೇ ಕನ್ನಡಿಗರು ಈ ಪದನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಅವ್ರದ್ದು. ಹೊಕ್ಕಳ ಮೆದುಳು. ಈ ಟೈಟ್ಲ್ ನೋಡಿ ಏನಪ್ಪ ಹೊಟ್ಟೆಗೂ ಬ್ರೈನ್ಗೂ ಏನು ಸಂಬಂಧ ಅಂತ ನೀವು ಅನ್ಕೋತೀರಾ? ಹೌದು, ಈ ಸಂಬಂಧವನ್ನು ಗಟ್ ಬ್ರೈನ್ ಆಕ್ಸಿಸ್ ಅನ್ನೋ ಥಿಯರಿ ಮೂಲಕ ಈ ಪುಸ್ತಕದಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ. ನಮ್ಮ ದೇಹದಲ್ಲಿ ಏನಿಲ್ಲ ಅಂದರೂ 100 ಟ್ರಿಲಿಯನ್ ಸೂಕ್ಷ್ಮಾಣುಜೀವಿಗಳು ಇರ್ತದೆ. ಇದು ನಮ್ಮ ಡೈಜೆಷನ್ಗಾಗಿರ್ಬೋದು, ಇಲ್ಲ ತಿಂದ ಅನ್ನವನ್ನು ಜೀರ್ಣಿಸಿ ಅದರಿಂದ ವಿಟಮಿನ್ನು ಪ್ರೋಟೀನು ಇದನ್ನು ಉತ್ಪಾದಿಸೋಕ್ಕಾಗಿರ್ಬೋದು, ಅಥವಾ ನಮ್ಮ ಚರ್ಮದ ಮೇಲಿದ್ಕೊಂಡು ನಮ್ಮ ಚರ್ಮವನ್ನು ಕಾಪಾಡೋದಾಗಿರ್ಬೋದು. ಈ ಥರ ಹಲವಾರು ಉಪಯೋಗಕರ ಕೆಲಸನ ಮಾಡ್ತಾ ಇರುತ್ತೆ. ಇವುಗಳೆಲ್ಲ ಇರೋದು ನಮ್ಮ ದೇಹದಲ್ಲೇ ಆದ್ರೂ ನಮ್ಮಿಂದ ಅವು ಬದುಕಿದ್ದಾವೆ ಅನ್ನೋದಕ್ಕಿಂತ ಅದು ಇರೋದ್ರಿಂದ ನಾವಿದ್ದೀವಿ ಅಂತಲೇ ಹೇಳ್ಬಹುದು. ಬರೀ ಇದಿಷ್ಟೇ ಅಲ್ಲದೆ ನಮ್ಮ ರಿಯಾಕ್ಷನ್ನು, ನಮಗೆ ಬರೋ ಕೋಪ, ತಾಪ, ದುಃಖ, ಡಿಪ್ರೆಷನ್ನು ಇದಕ್ಕೆಲ್ಲ ಈ ಸೂಕ್ಷ್ಮಾಣು ಜೀವಿಗಳೇ ಕಾರಣ ಅನ್ನೋದು ಕೂಡ ಸಾಬೀತಾಗಿದೆ. ಇನ್ನು ಕತೆಗೆ ಬಂದರೆ ಈ ಪಾಯಿಂಟ್ನೇ ಬೇಸಿಸ್ ಆಗಿಟ್ಕೊಂಡು ಡಾಕ್ಟರ್ ಬೇಕರ್ ಅನ್ನೋರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ತನ್ನ ಎಕ್ಸ್ಪೆರಿಮೆಂಟಿಗೆ ಸಹಾಯ ಆಗಲಿ ಅಂತ ಡಾಕ್ಟರ್ ವೈಜರ್ ಅನ್ನೋನ್ನ ಅಸಿಸ್ಟೆಂಟಾಗಿ ನೇಮಿಸ್ಕೊಂಡಿರ್ತಾರೆ. ಎಕ್ಸ್ಪೆರಿಮೆಂಟ್ ನಡೀತಾ ಇರಬೇಕಾದ್ರೆ ಡಾಕ್ಟರ್ ವೈಜರ್ಗೆ ಒಂದು ಡೌಟ್ ಬರುತ್ತೆ, ಈ ಎಕ್ಸ್ಪೆರಿಮೆಂಟಲ್ಲಿ ನಾನು ಗಿನಿಪಿಗ್ ಆಗಿದ್ದೀನಿ ಅಂತ. ಇದನ್ನು ಅವನು ಡಾಕ್ಟರ್ ಬೇಕರ್ ಹತ್ರ ಕನ್ಫ್ರಂಟ್ ಮಾಡಿಕೊಂಡಾಗ ಬೇಕರಿಗೆ ಎಲ್ಲಿ ನಿಜಾನ ಇವನು ಹೊರಗಡೆ ಪ್ರಪಂಚಕ್ಕೆ ತಿಳಿಸ್ತಾನೆ ಅಂತ ಹೆದರ್ಕೊಂಡು ಡಾಕ್ಟರ್ ವೈಜರ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಆಗ ನಡೆಯೋ ಗಲಾಟೆಯಲ್ಲಿ ಡಾಕ್ಟರ್ ವೈಜರ್ ಡಾಕ್ಟರ್ ಬೇಕರ್ನ ಸಾಯಿಸ್ತಾರೆ. ಈ ಕೊಲೆ ನಡೆದ ಮೇಲೆ ಡಾಕ್ಟರ್ ವೈಜರ್ ಅಪ್ಸ್ಕೊಂಡಾಗ್ಬಿಡ್ತಾರೆ. ಕಡೆಗೂ ವೈಜರ್ ಸಿಕ್ಕಿದ್ನ ಅವನ ಮೇಲೆ ಏನು ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತು, ಈ ಗಟ್ ಬ್ರೈನ್ ಆಕ್ಸಿಸ್ಸು ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಈ ಪುಸ್ತಕನ ಓದಲೇಬೇಕು. 104 ಪುಟ ಇರೋ ಈ ಪುಸ್ತಕನ ನೀವು 1 ರಿಂದ 2 ಗಂಟೆ ಒಳಗೆ ಓದಿ ಮುಗಿಸ್ಬೋದು. ಅಫ್ಕೋರ್ಸ್ ಗಣೇಶಯ್ಯ ಅವರ ಎಲ್ಲ ಪುಸ್ತಕದ ರೀತಿಯೂ ಈ ಪುಸ್ತಕನೂ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಗಟ್ ಬ್ರೈನ್ ಆಕ್ಸಿಸ್ ಬಗ್ಗೆ ಸಖತ್ತು ಡೀಟೇಲ್ಸ್ನ ಕೊಡ್ತಾ ಹೋಗುತ್ತೆ. ಕೆಲವೊಂದು ಕಡೆ ಇದೇನಪ್ಪ ಹಿಂಗೆ ಬರೆದಿದ್ದಾರೆ ಅಸಹ್ಯ ಆಗೋ ಥರ ಅಂತ ಅನಿಸುತ್ತೆ. ಬಟ್ ಗಟ್ ಬ್ರೈನ್ ಆಕ್ಸಿಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಥರ ಡೀಟೇಲ್ಸು ನಮಗೆ ಬೇಕೇ ಬೇಕು. ನಮ್ಮ ರೆಕಮೆಂಡೇಷನ್ನು ನೀವು ಈ ಪುಸ್ತಕನ ಖಂಡಿತ ಓದಲೇಬೇಕು ಅಂತ. ಯಾಕೆಂದರೆ ಫಸ್ಟು ಈ ಪುಸ್ತಕದ ಟಾಪಿಕ್ಕು ಸಖತ್ ಡಿಫ್ರೆಂಟ್ ಆಗಿದೆ, ಮತ್ತು ಆ ಥರ ಡಿಫ್ರೆಂಟ್ ಆಗಿರೋ ಟಾಪಿಕ್ ತೊಗೊಂಡು ತುಂಬ ಥ್ರಿಲ್ಲಿಂಗ್ ಆಗಿರೋ ಕಥೆನ ಲೇಖಕರು ಇದರಲ್ಲಿ ಬರೆದಿದ್ದಾರೆ. ಈ ಪುಸ್ತಕ ಓದಿದ ಮೇಲೆ ನೀವು ಡೆಫಿನೆಟ್ ಆಗಿ ನಮಗೆ ಥ್ಯಾಂಕ್ಸ್ ಹೇಳ್ತೀರಾ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪಾರ. ಸೂಕ್ಷ್ಮಾಣುಜೀವಿಗಳು ಎಂದ ತಕ್ಷಣ ನಮ್ಮಲ್ಲಿ ಮೂಡುವ ಋಣಾತ್ಮಕ ಚಿತ್ರಣ ನಿಮ್ಮ ಪ್ರಶ್ನೆಯಲ್ಲಿ ಎದ್ದು ಕಾಣುತ್ತದೆ ಫಾದರ್. ಅವು ಎಲ್ಲವೂ ಕ್ರಿಮಿಗಳು ಎಂದು. ವಿಜ್ಞಾನಿಗಳು ಕೂಡ ಹಾಗೆಯೇ ನಂಬಿದ್ದರು.
ಇದು ಅವುಗಳ ಬಗ್ಗೆ ನಮಗಿರುವ ಜ್ಞಾನದ ಬಡತನವನ್ನು ಸೂಚಿಸುತ್ತದೆ ಎನ್ನಬಹುದು. ವಿಚಿತ್ರವೆಂದರೆ ಹಾಗೆ ನಮಗೆ ಕಾಟ ಕೊಡುವ ಕ್ರಿಮಿ ಜೀವಿಗಳು ಕೇವಲ ಕೋಟಿಯಲ್ಲಿ ಒಂದು ಇರಬಹುದು ಅಷ್ಟೇ. ಮಿಕ್ಕೆಲ್ಲ ಕೋಟಿ ಕೋಟಿ ಜೀವಿಗಳು ನಮಗೆ ಸಹಕಾರಿಯಾಗಿರುವ, ನಮ್ಮೊಂದಿಗೆ ಸಹಬಾಳ್ವೆ ನಡೆಸುವ ನಮ್ಮ ಸ್ನೇಹಜೀವಿಗಳು, ಕ್ರಿಮಿಗಳಲ್ಲ. ನಮ್ಮ ಚರ್ಮದ ಮೇಲೆ ಕೂತು ಅದು ಕೆಡದಂತೆ ರಕ್ಷಣೆ ನೀಡುವ, ಹೊಟ್ಟೆಯಲ್ಲಿದ್ದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗುವ, ನಮ್ಮ ವಿಟಮಿನ್ಗಳ ತಯಾರಿಕೆಯಲ್ಲಿ ಭಾಗಿಯಾಗಿ ನಮಗೆ ಅತ್ಯವಶ್ಯಕ ಪೌಷ್ಟಿಕಾಂಶಗಳನ್ನು ಒದಗಿಸುವ, ಹೀಗೆ ನೂರಾರು ಕಸುಬುಗಳನ್ನು ನಮಗರಿವಿಲ್ಲದೆಯೇ ಅವು ಕೈಗೊಳ್ಳುತ್ತಿರುತ್ತವೆ. ಅವಿಲ್ಲದಿದ್ದಲ್ಲಿ ನಾವು ಅದೆಷ್ಟು ಚರ್ಮ ರೋಗಗಳಿಂದ ನರಳುತ್ತಿದ್ದವೋ. ಆಹಾರ ಜೀರ್ಣವಾಗದೆ, ವಿಟಮಿನ್ಗಳು ನಮ್ಮ ದೇಹಕ್ಕೆ ದೊರೆಯದೆ ನಾವು ಅನಾರೋಗ್ಯದಿಂದ ಸೊರಗಿ ಸಾಯುತ್ತಿದ್ದೆವು. ಒಂದು ರೀತಿಯಲ್ಲಿ ಅವಿಲ್ಲದೆ ನಾವಿಲ್ಲ. ಆಗ ಶಂಕರದೇವ ಕೈ ಎತ್ತಿದರು. ಕ್ಯಾಥರೀನ್ ಅವರ ಹತ್ರ ತಿರುಗಿದಂತೆ ಅವರು ಕೇಳಿದರು, ಅವಿಲ್ಲದೆ ನಾವಿಲ್ಲ ಎಂದಿರಿ, ಅಂದರೆ ನಾನು ಎನ್ನುವ ಈ ದೇಹ ಬದುಕು ಸಾಗಿಸಲು ಅವು ಅನಿವಾರ್ಯ ಎಂದೆ. ಅನಿವಾರ್ಯ ಎನ್ನುವುದು ಒಂದು ರೀತಿಯಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸುವ ವಿವರಣೆ ಎನ್ನಬಹುದು. ಆದ ಕಾರಣ ನನ್ನ ಮಾತಿಗೆ ಕ್ಷಮಿಸಿ. ನಿಮ್ಮಿಂದ ಅವೆಲ್ಲವನ್ನು ತೆಗೆದು ಹಾಕಿದರೆ ಬಹುಶಃ ನೀವು ಬದುಕಲು ಸಾಧ್ಯವೇ ಇಲ್ಲ. ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.